ಹಾಯ್ ಹಲೋ ನಮಸ್ಕಾರ crown.com ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೀವಿ. ಆ್ಯಂಡ್ ಇವತ್ತು ನಾವಿರೋದು ಎಲ್ಲಪ್ಪ ಅಂದರೆ ಸೂಲಿಬೆಲೆ ತಾಲೂಕು ಹೊಸಕೋಟೆ ಹೋಬಳಿ ಆ್ಯಂಡ್ ಕಂಬ್ಳಿಪುರ ಗ್ರಾಮದಲ್ಲಿದ್ದೀವಿ. ಇವತ್ತು ಏನಪ್ಪ ಇಲ್ಲಿರೋದು ಅಂದರೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಇಲ್ಲಿರುವಂಥ ಒಂದು ಕಾಟೇರಮ್ಮ ದೇವಸ್ಥಾನ ಇವತ್ತು ನಾವು ನಿಮ್ಮ ನೋಡ್ಸೋಕ್ಕೆ ಬಂದಿದ್ದೀವಿ. ಭಾಳಷ್ಟು ಶಕ್ತಿಶಾಲಿಯಾಗಿರುವಂಥ ಈ ಒಂದು ಕಾಟೇರಮ್ಮ ದೇವಸ್ಥಾನನ ನೋಡಿಕೊಂಡು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀವಿ. ಆ್ಯಂಡ್ ಈ ವಿಡಿಯೋನ ತಪ್ಪದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಬನ್ನಿ. ನಮಸ್ಕಾರ. ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠ. ಈ ಒಂದು ಕ್ಷೇತ್ರ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ. ನೀವು ಇವಾಗ ಕೇಳಿದೆ ಒಂದು ಪ್ರಶ್ನೆ, ಏನಕ್ಕೆ ಜನ ಈ ಥರ ಬರ್ತಾರೆ, ಏನಕ್ಕೆ ಈ ಥರ ಜನ ಇಷ್ಟೊತ್ತು ಕಾದ್ಕೊಂಡು ಆ ಒಂದು ಇಲ್ಲಿ ಕೊಡೋಂಥ ಪೂರ್ಣ ಫಲನ ಸ್ವೀಕರಣೆ ಮಾಡ್ತಾರೆ ಅಂದರೆ, ಅವರಿಗೆ ಭಗವಂತನ ಮೇಲೆ ಇರೋ ನಂಬಿಕೆ. ಇಲ್ಲಿ ಯಾವುದೇ ಒಂದು ಮೂಢನಂಬಿಕೆಗೆ ಆಸ್ಪದ ಇಲ್ಲ. ಇಲ್ಲಿ ಏನೊಂದು ಬೂಟಾಟಿಕೆ ಅಂತಿದ್ದದು ಯಾವುದೂ ಇಲ್ಲ. ಇಲ್ಲಿ ಬರಬೇಕು, ಆ ಮಹಾಲಕ್ಷ್ಮಿ ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಾಟೇರಮ್ಮ ದೇವಿ ಮೂಲ ದೇವತೆಯಲ್ಲಿ ಆ ಜಗನ್ಮಾತೆ ಒಂದು ಆಶೀರ್ವಾದ ಪಡಿಬೇಕು. ಅವರವರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಬೇಕು. ಯಾವ ರೀತಿಯಪ್ಪ ಅಂದರೆ, ಕ್ಷೇತ್ರದಲ್ಲಿ ಪೂರ್ಣಫಲ ಕೊಡ್ತೀರಿ. ಏನು ಪೂರ್ಣಫಲ ಅಂದರೆ, ಒಂದು ಬ್ಲೌಸ್ ಪೀಸು, ಆಮೇಲೆ ಅಕ್ಷತೆ, ತಾಯಿಗೆ ಯತ್ನೆ ಮಾಡಿದ ಅಕ್ಷತೆ, ಒಂದು ಕಾಯಿ, ಪುಣ್ಯತೀರ್ಥಗಳ ಪ್ರೋಕ್ಷಣೆ, ಇವೆಲ್ಲ ಒಂದು ಕಾಯಿನ ಬಟ್ಟೆಲಿಟ್ಟು ನೀಟಾಗಿ ಇದು ಮಾಡಿ ಪ್ಯಾಕ್ ಮಾಡಿ ಕೊಡ್ತೀರಿ. ಇಲ್ಲಿ ಕೊಡೋಂಥ ಒಂದು ಪೂರ್ಣಫಲನೇ ಈ ಒಂದು ಹಾಲಿನ ಮರಕ್ಕೆ ಕಟ್ಟಬೇಕಾಗಿರೋದು. ಅವರು ಯಾವುದೇ ರೀತಿ ಮನೆಯಿಂದ ತರಬಾರ್ದು. ಅದು ತಂದರೂ ಸಹಿತ ಅವರ ಕರ್ಮಫಲ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ಇದು ಎರಡು ರೀತಿ ಬೆನಿಫಿಟ್ ಆಗುತ್ತೆ ನಮಗೆ ಅವ್ರಿಗೆ. ಯಾವ ರೀತಿಯಪ್ಪ ಅಂದರೆ, ಅವರ ಕರ್ಮ ಪರಿಹಾರ ಆಗುತ್ತೆ, ಪ್ಲಸ್ ಎರಡನೇದು ಇಲ್ಲಿ ನಡೆಯುತ್ತಾರಂಥ ಒಂದು ಮಹತ್ ಕಾರ್ಯ, ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಒಂದು ಕಾಮಗಾರಿ. ಯಾವುದಪ್ಪ ಕಾಮಗಾರಿ ಅಂದರೆ, ಮಹಾಪ್ರತ್ಯಂಗಿರಿ ದೇವಿಯ ಕಾಮಗಾರಿ. ತಾಯಿ ಕಲಿಯುಗದ ಅಧಿದೇವತೆ, ಅಥರ್ವಣ ಭದ್ರಕಾಳಿ ಮಹಾಲಕ್ಷ್ಮಿಯ ತಾಯಿ ಪ್ರತ್ಯಂಗಿರ ದೇವಿ ಅಂದರೆ, ಒಂದು ಲಕ್ಷದಲ್ಲಿ ಒಂದು 5% ಜನಕ್ಕೆ ಮಾತ್ರ ಪ್ರತ್ಯಂಗಿರ ದೇವಿ ಅಂದರೆ ಗೊತ್ತು. ಯಾರಿಗೂ ಸಹಿತ ಆ ತಾಯಿ ಪರಿಚಯ ಇಲ್ಲ. ನರಸಿಂಹ ಅವತಾರ ತಾಯಿ, ಬೇಡಿದ್ದನ್ನು ಕೊಡೋಂಥ ಲಕ್ಷ್ಮಿ. ಅವಳು ಉಗ್ರರೂಪಿ ಆದ್ರೂ ಅಮ್ಮ ಅಂದರೆ ತಾಯಿ ಆ ಒಂದು ಮಾತಿಗೆ, ನಾವು ಕರೆಯೋಂಥ ಒಂದು ಅಮ್ಮ ಅನ್ನೋ ಒಂದು ಮಾತಿಗೆ ತಾಯಿ ಸ್ಪಂದಿಸ್ತಾಳೆ, ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾಳೆ. ಅಂಥ ಒಂದು ಜಗನ್ಮಾತೆಯ 252 ಅಡಿ ವಿಗ್ರಹದ ಕಾಮಗಾರಿ ನಡೀತಾ ಇತ್ತು ಇಲ್ಲಿ. ಈ ಒಂದು ಕಾಮಗಾರಿ 2 ವರ್ಷಕ್ಕೆ ಪೂರ್ತಿ ಆಗುತ್ತೆ. ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಒಂದು ರೂಪ ಜಗತ್ತಿಗೆ ಲೋಕಾರ್ಪಣೆ ಆಗುತ್ತೆ. ಈ ಮಹತ್ ಕಾರ್ಯದಲ್ಲಿ ಇಲ್ಲಿ ಬರಂತ ಭಕ್ತ ಮಹಾಶಯರು, ಭಕ್ತಾದಿಗಳು ಏನೊಂದು 150 ರೂಪಾಯಿ ಕೊಟ್ಟು ಅಲ್ಲಿ ಪೂರ್ಣಫಲನ ಸ್ವೀಕರಣೆ ಮಾಡ್ತಾರೋ, ಆ ಒಂದು 150 ರೂಪಾಯಿನ ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ, ಬರಂಥ ಭಕ್ತಾದಿಗಳು, ಒಳಿತನ್ನ ಕಂಡಂಥ ಭಕ್ತಾದಿಗಳು ಕೊಡಂಥ ಒಂದು ದೇಣಿಗೆನ, ಏನಿಲ್ಲಿ ನಿಂಬೆಹಣ್ಣು ದೃಷ್ಟಿ ತೆಗಿತಿರೋ ಅವ್ರು ಕೊಡೋದು ಒಂದು 20 ರೂಪಾಯಿನ, ಪ್ರತಿ ಒಂದೊಂದು ರೂಪಾಯಿನೂ ಒಂದು ಕಡೆ ಶೇಖರಣೆ ಮಾಡಿ ಈ ಒಂದು ಮಹಾ ಅದ್ಭುತವಾದಂಥ ಒಂದು ಕಾಮಗಾರಿ ನಡೀತಾ ಇರೋಂಥದ್ದು. ಇದು ಭಕ್ತಾದಿಗಳು ಪರೋಕ್ಷವಾಗಿ ಕೊಡಬಹುದು, ಪ್ರತ್ಯಕ್ಷವಾಗಿ ಕೊಡ. ಆದರೆ ಅವರು ಕೊಡೋಂಥದ್ದು ಅವರ ಕರ್ಮಫಲ ದೂರ ಮಾಡ್ಕೊಳೋದಕ್ಕೆ, ಪ್ಲಸ್ ಅವರು ಪುಣ್ಯದ ಫಲ ಹೆಚ್ಚಿಸ್ಕೊಳೋದಕ್ಕೆ. ಅದು ಇಲ್ಲಿ ಕೊಡೋಂಥ ಪೂರ್ಣಫಲನ ಸ್ವೀಕರಣೆ ಮಾಡಬೇಕು. ಅದಕ್ಕೆ ಈ ಒಂದು ಪೂರ್ಣಫಲ ಅವರವರ ಸಮಸ್ಯೆ, ಏನೊಂದು ಸಮಸ್ಯೆ, ಮದುವೆ ವಿಚಾರ, ಮಕ್ಕಳ ವಿಚಾರ, ಕುಟುಂಬ ವಿಚಾರ, ಗಂಡ ಹೆಂಡತಿ ವಿಚಾರ, ಆರೋಗ್ಯದ ವಿಚಾರ, ವಿದ್ಯಾಭ್ಯಾಸ, ಭೂತ ಪ್ರೇತ ಬಾಧೆ, ಶತ್ರು ಬಾಧೆ, ಹಿತಶತ್ರು ಬಾಧೆ, ವಾಮಾಚಾರ, ಈ ಥರ ಒಂದಲ್ಲ, ಮಾನವ ಜನ್ಮದಲ್ಲಿರುತ್ತೆ ಎಲ್ಲ ಥರದ ಸಮಸ್ಯೆಗೂ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ. ಆ ಮಂತ್ರಕ್ಕೆ ತಕ್ಕಟ್ಟಂಥ ಪ್ರದಕ್ಷಿಣೆ ಕೊಡ್ತಿರೀ. ಅದನ್ನು ಚಾಚೂ ತಪ್ಪದಂಗೆ ಶ್ರದ್ಧಾ, ಭಕ್ತಿ, ನಂಬಿಕೆಯಿಂದ ಯಾರೋ ಆ ಒಂದು ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ನಾವು ಕೊಡೋಂಥ ಒಂದು ಪೂರ್ಣಫಲನ ಜೋಡಿ ಹಾಲದ ಮರಕ್ಕೆ ಸಲ್ಲಿಸ್ತಾರೋ, ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ.
ಅವರವರ ಸಮಸ್ಯೆಗಳಿಗೆ ಪರಿಹಾರ ವಿತಿನ್ ಸೆಕೆಂಡ್ಸಲ್ಲಿ ಸಿಗುತ್ತೆ. ಇದು ನಮ್ಮ ಬಾಯಿಂದ ನೀವು ಕೇಳಬಾರ್ದು, ಬರೋಂಥ ಭಕ್ತಾದಿಗಳ ಬಾಯಿಂದ ನೀವು ಕೇಳಬೇಕು. ಇಲ್ಲಿ ನಾವು ಯಾರನ್ನೂ ಪ್ರೆಸರ್ ಮಾಡಿ ಒಂದು ಮೀಡಿಯಾಗೆ ನೀವು ಬಂದು ಒಂದು ಮಾತು ಹೇಳಬೇಕು ಅಂತ ಯಾರನ್ನೂ ಕೇಳಲ್ಲ. ನೀವು ಡೈರೆಕ್ಟಾಗಿ ಹೋಗ್ಬೇಕು, ಭಕ್ತಾದಿಗಳನ್ನ ಕೇಳಬೇಕು, ಅವ್ರ ಬಾಯಿಂದ ನಾವು ನಿಜ ತಿಳ್ಕೊಬೇಕು. ಇದು ಸತ್ಯ ತಿಳ್ಕೊಬೇಕು. ನಾವು ಯಾರನ್ನ ಬೇಕಾದ್ರೆ ನಿಲ್ಲಿಸಿ ತಿಳ್ಕೊಬೇಕು, ಕೇಳ್ಬೋದು ನೀವು. ಅದಕ್ಕೆ ಈ ಕ್ಷೇತ್ರದಲ್ಲಿ ಇಷ್ಟು ಜನಸಾಗರ ಹರಿದು ಬರುತ್ತಿರೋದು. ಯಾಕಂದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ ಜನ. ಒಂದೊಂದು ಸಮಸ್ಯೆಯಿಂದ ಜನ ನರಳುತ್ತಾ ಇದ್ದಾರೆ. ಅವರವರ ಸಮಸ್ಯೆಗಳಿಗೆ ತಾಯಿ ಶಾಶ್ವತವಾದಂಥ ಪರಿಹಾರ ಕೊಡ್ತಾಳೆ. ಇಲ್ಲಿ ಅವರ ನಂಬಿಕೆಗೆ ತಾಯಿ ಯಾವತ್ತೂ ಸಹಿತ ದ್ರೋಹ ಬಗೆಯಲ್ಲ ಇಲ್ಲಿ. ಹಾಗೂ ಪ್ರತಿ ಅಮಾವಾಸ್ಯೆ ದಿನದಲ್ಲಿ ಮಹಾಪ್ರತ್ಯಂಗಿರಾದೇವಿ ಹೋಮ ನಡೀತದೆ. ಏನಪ್ಪ ಪ್ರತ್ಯಂಗಿರಾದೇವಿ, ಏನಕ್ಕಪ್ಪ ಹೋಮ ಮಾಡೋದು? ಹಾಸ್ಪಿಟ್ಲಲ್ಲಿ ನಯವಾಗಲ್ಲ ನಿಮಗೆ, ಅಂತಂಥ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಏನಂತ ಸಮಸ್ಯೆಗಳು? ದೃಷ್ಟಿದೋಷಗಳು. ಮನುಷ್ಯನ ಕಣ್ಣು ಬಿದ್ದರೆ ಕಲ್ಲಂಥದ್ದು ಕರಗಿಬಿಡ್ತದೆ, ಅಂಥ ಒಂದು ದೃಷ್ಟಿದೋಷಗಳು ಪರಿಹಾರ ಆಗುತ್ತೆ. ವಾಮಾಚಾರ, ಪ್ರೇತ ಬಾಧೆಗಳು, ಶತ್ರು ಬಾಧೆಗಳು, ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಆ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ. ಆ ಒಂದು ಯಾಗಕ್ಕೆ ಬಂದು ಭಾಗವಹಿಸಬೇಕಾಗುತ್ತೆ. ಇಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಸಂಜೆ 4 ಗಂಟೆಗೆ ಹೋಮ ನಡೀತದೆ. ಹೋಮ ಆದ ನಂತರ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಜಗತ್ತಿನಲ್ಲಿ ತಾಯಿನ ಯಾರೂ ಸಹಿತ ನೋಡಿರೋಕ್ಕೆ ಸಾಧ್ಯವಿಲ್ಲ. ಈ ಭೂಮಂಡಲದಲ್ಲಿ ನರಮಾನವನನ್ನು ಯಾರೋ 1,00,000 ಕೋಟಿಗೊಬ್ಬರಿಗೆ ಆ ಒಂದು ಅದೃಷ್ಟ ಸಿಗೋದು. ಅಂತ ಒಂದು ಸಿದ್ಧ ಪುರುಷರಿಗೆ ಆ ದೇವರು ನೋಡೋಂಥ ಒಂದು ಸದಾವಕಾಶ ಸಿಗೋದು. ನಮ್ಮಂಥವ್ರಿಗೆಲ್ಲ, ನಮ್ಮಂಥ ಪಾಪಿಗಳಿಗೆಲ್ಲ ಸಿಗಲ್ಲ. ಅದು ಆ ತಾಯಿನ ಮಾತಾಡಿಸಿದ್ರೆ ಮಾತಾಡ್ತಾಳೆ ಇಲ್ಲಿ ತಾಯಿ. ಯಾವ ರೀತಿಯಪ್ಪ ಅಂದರೆ, ಈಗ ಏನೋ ಒಂದು ಸಮಸ್ಯೆ ಹೊತ್ಕೊಂಡು ಯಾರೋ ಬಂದಿರ್ತಾರೆ. ಆ ಸಮಸ್ಯೆಗೆ, ಅಮ್ಮ ಈ ಸಮಸ್ಯೆಗೆ ಬಂದವ್ರೆ, ಈ ಸಮಸ್ಯೆ ಅವ್ರಿಗೆ ಪರಿಹಾರ ಆಗುತ್ತೆ ತಾಯಿ, ಆದರೆ ಬಲಕ್ಕೆ ಕೊಡಮ್ಮ, ಇಲ್ಲ ಎಡಕ್ಕೆ ಕೊಡಮ್ಮ ಅಂದರೆ ತಾಯಿ ಆಗಂಗಿದ್ರೆ ಬಲಕ್ಕೆ ಕೊಡ್ತಾಳೆ, ಇಲ್ಲ ಎಡಕ್ಕೆ ಕೊಡ್ತಾಳೆ. ಈ ಒಂದು ಉತ್ಸವದಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ಯಾರೂ ಸಹಿತ ಭಾಗವಹಿಸಲ್ಲ, ಬರಂತ ಭಕ್ತಾದಿಗಳೇ ಭಾಗವಹಿಸಂಥದ್ದು. ಇದು ಅದ್ಭುತ. ಇಲ್ಲಿ ಇದು ರಿಯಾಲಿಟಿ. ಅದು ಕಣ್ಣಾರೆ ನೀವು ನೋಡಬಹುದು. ಹೋಮ ಆದ ಮೇಲೆ ಈ ಒಂದು ಉತ್ಸವ ಆಮೇಲೆ ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಹೋಮ ನಡೀತದೆ. ಏನಪ್ಪ ಹೋಮ ಲಕ್ಷ್ಮೀ ಕುಬೇರಮ್ಮ ಏನ್ ಮಾಡ್ತಾರೆ? ತಾಯಿಗೆ ತಾವರೆ ಹೂವು ಜೇನುತುಪ್ಪದಲ್ಲಿ ಅಭಿಷೇಕ ಇದು ಹೋಮ ಮಾಡೋಂಥದ್ದು. ಏನಕ್ಕೆ ಹೋಮ ಮಾಡೋದು? ಎಷ್ಟೋ ದುಡ್ಡು ಸಂಪಾದನೆ ಮಾಡ್ತೀರಿ, ಮನೇಲಿ ದುಡ್ಡು ನಿಲ್ಲಲ್ಲ, ತಿಂಗಳೆಲ್ಲ ದುಡಿತೀರಿ, ಸಂಬಳ ಬಂದ ತಕ್ಷಣ ಮಾಯ ಆಗ್ಬಿಡ್ತದೆ, ಮನೇಲಿ ದರಿದ್ರ. ಇದು ಪರಿಹಾರ ಆಗ್ಬೇಕು. ಯಾವ ರೀತಿ ಪರಿಹಾರ ಆಗುತ್ತೆ? ದುಡ್ಡಿಗೆ ಯಾರ ಅಧಿಪತಿ? ಲಕ್ಷ್ಮಿ, ಕುಬೇರ. ಇವರ ಅನುಗ್ರಹ ಇದ್ರೆ ನಮಗೆ ಫಲ ಸಿಗೋದು. ಈ ಒಂದು ಲಕ್ಷ್ಮೀ ಕುಬೇರ ಯಾಗಕ್ಕೆ ಭಾಗವಹಿಸೋದ್ರಿಂದ ಲಕ್ಷ್ಮೀ ಅನುಗ್ರಹ ಆಗುತ್ತೆ, ಕುಬೇರನ ಆಶೀರ್ವಾದ ನಮಗೆ ಸಿಗುತ್ತೆ. ಮನೆಯಲ್ಲಿ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ಯಾರಿಗನ ಕೊಟ್ಟಂತ ಸಾಲ ವಾಪಸ್ ಬರ್ತದೆ, ನಮ್ಮ ಸಾಲ ಬಾಧೆಗಳಿರ್ತದೆ. ಜೀವನದಲ್ಲಿ ಅದೊಂದಿದ್ರೆ ಸಾಕು, ನಾವು ಯಾವುದೇ ರೀತಿ ಜೀವನ ಮಾಡ್ಬೋದು. ಅದಿದ್ರೆ ಪ್ರಪಂಚ ಎಲ್ಲ ನಮ್ಮ ಹಿಂದೆ ಇದ್ದಂಗೆನೆ. ಅದು ಅನುಗ್ರಹ ನಮ್ಗೆ ಸಿಗಬೇಕಾದ್ರೆ ಆ ಲಕ್ಷ್ಮಿಯ ಒಂದು ಆಶೀರ್ವಾದ ನಮಗೆ ಸಿಗಬೇಕು. ಆ ಆಶೀರ್ವಾದ ಸಿಗೋದಲ್ಲಿ ಇಂಥ ಮಹಾ ಯಾಗಗಳಲ್ಲಿ ಭಾಗವಹಿಸೋದ್ರಿಂದ, ಈ ಯಾಗಕ್ಕೆ ಭಾಗವಹಿಸಿದ್ರೆ ಅವರಿಗಿರಂಥ ಇಹ ಜನ್ಮದಲ್ಲಿ ಕರ್ಮಗಳು ಪರಿಹಾರ ಆಗತ್ತೆ, ದೋಷಗಳು ಪರಿಹಾರ ಆಗತ್ತೆ, ಲಕ್ಷ್ಮಿ ಅನುಗ್ರಹ ಆಗತ್ತೆ. ಈ ಯಾಗ ಆದ ನಂತರ ಮತ್ತೆ ಹಮ್ಮೊಂದು ಉತ್ಸವ ಇರ್ತದೆ. ಉತ್ಸವ ಆದ ಮೇಲೆ ಮೊರೆ ಉತ್ಸವ ಅಂತ ಮಾಡ್ತಿರಲಿ. ಏನಪ್ಪ ಮೊರೆ ಉತ್ಸವ? ಏನು ಫಲ ಸಿಗುತ್ತೆ ನಮಗೆ ಮೊರೆ ಉತ್ಸವದಲ್ಲಿ? ಏನು ಮಾಡಿದ್ರೆ ಏನು ಫಲ ಸಿಗುತ್ತೆ ಮೊರೆ ಉತ್ಸವದಲ್ಲಿ? ನಮಗೆ ಚರ್ಮ ರೋಗದಿಂದ ನರಳುತ್ತಾ ಇರ್ತಾರೆ ಜನ, ಸೋರಿಯಾಸಿಸ್ಸು, ಈ ಬಿಳೆ ಮಚ್ಚೆ, ಈ ಥರ ಸಮಸ್ಯೆಗಳು, ಆರೋಗ್ಯದಲ್ಲಿ ಸಮಸ್ಯೆಗಳು, ಪ್ರೇತ ಬಾಧೆಗಳು, ಹೋಮಾಚಾರ, ಗಂಡ ಹೆಂಡತಿ ಕಲಹಗಳು, ಸಂತಾನ ವಿಳಂಬ, ಮದುವೆ ವಿಳಂಬ, ಈ ಥರ ಕೆಲವೊಂದು ದೋಷಗಳಿರ್ತವೆ. ಕುಜಿದೋಷ, ನಾಗದೋಷ, ಬ್ರಹ್ಮಹತ್ಯಾ ದೋಷ, ಸ್ತ್ರೀದೋಷ, ಪಿತೃದೋಷ, ಇವೆಲ್ಲ ಪರಿಹಾರ ಆಗುತ್ತೆ ಈ ಒಂದು ಮೊರೆ ಉತ್ಸವದಲ್ಲಿ. ಮೊರೆ ಉತ್ಸವ ಹೆಂಗೆ ಮಾಡ್ತಾರೆ? ಏನು ಯಾವ ಥರ ಇದೆ, ಯಾವ ರೀತಿ ಪರಿಸರ? ಅಮ್ಮನಿಗೆ ಲೇಪನ ಮಾಡಿರೋಂಥ ಒಂದು ಗಂಧ, ಅರಿಶಿನ, ಕುಂಕುಮ, ವಿಭೂತಿಯನ್ನು ಒಂದು ದೊಡ್ಡ ತಂಬಿಗೆಯಲ್ಲಿ ಮಿಕ್ಸ್ ಮಾಡ್ತೀರಿ, ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಬೇವಿನ ಸೊಪ್ಪು, ಈ ಥರ ಕೆಲವೊಂದು ಸೊಪ್ಪುಗಳನ್ನೆಲ್ಲ ಹಾಕಿ
ಪುಣ್ಯ ತೀರ್ಥಗಳಿಂದ ತಂದಿರೋಂಥ ಒಂದು ತೀರ್ಥಗಳೈತೆ ನಮ್ಮ ಕ್ಷೇತ್ರದಲ್ಲಿ. ಆ ತೀರ್ಥನ ಅದ್ರಲ್ಲಿ ಹಾಕಿ ಇದನ್ನ ಬರಂತ ಭಕ್ತಾದಿಗಳಿಗೆ ತಲೆ ಮೇಲೆ ಹಾಕ್ತೀರಿ. ಹಾಕಿ ಅವ್ರನ್ನ ಕೂರಿಸಿ ಅವ್ರ ಮೇಲಿಂದ ಅಮ್ಮನ್ನ ಹಾಯಿಸ್ತೀರಿ. ಆಗ ಅವ್ರಿಗಿರೋಂಥ ನೆಗೆಟಿವ್ ಇಮ್ಮಿಡಿಯೇಟ್ಲಿ ರಿಲೀಸ್ ಆಗ್ತದೆ. ಅದು ವಿಶೇಷತೆಯಲ್ಲಿ. ಇನ್ನೊಂದು ವಿಶೇಷತೆ, ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ. ನೀವು ರಿಯಾಲಿಟಿ ಬಂದು ಕೇಳ್ಬೋದು, ನೀವು ಡೈರೆಕ್ಟಾಗಿ ಕೇಳ್ಬೋದು ಕುಡಿಯೋರ್ನ ಹೆಂಗೆ ರಿಸಲ್ಟ್ ಅಂತ. ಇಮ್ಮಿಡಿಯೇಟ್ಲಿ ರಿಸಲ್ಟ್ ಅವ್ರಿಗೆ. ಬರೀ ಒಂದು ಹಸಿರು ಔಷಧಿ ಕೊಡ್ತೀರಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ, ಯಾವುದೇ ರೀತಿ ಅವ್ರಿಗೆ ಸಮಸ್ಯೆಗಳಾಗಲ್ಲ. ಯಾವುದೇ ಏಜ್ ಯಾವ ಏಜ್ ನಾವು ಇಮಿಡಿಯೇಟ್ಲಿ ರಿಸಲ್ಟ್ ಅದು. 5 ವಾರ ಬಂದು ಸೇವನೆ ಮಾಡಬೇಕಾದ ಇದನ್ನ. ಮತ್ತೆ ಲೈಫಲ್ಲಿ ಅದನ್ನು ಸ್ಟ್ರೆಚ್ ಮಾಡೋಕ್ಕಾಗಲ್ಲ. ಆ ಒಂದು ಮಟ್ಟಕ್ಕೆ ಇರ್ತದೆ ಆ ಒಂದು ಮದ್ದಕ್ಕೆ ಪವರ್. ಇದು ಯಾರ್ದು ನಂದು ನಿಮ್ದು ಯಾವುದು ಪವರ್ ಅಲ್ಲ, ಅದು ನೇಮಕ ಅಷ್ಟೇ ಮದ್ದು. ಇದ್ರ ಪವರ್ ಇಲ್ಲೇ ಮೇನ್ ಸ್ವಿಚ್ ಎಲ್ಲ ಐತೆ. ಆ ಸ್ವಿಚ್ಚೇ ಇದನ್ನ ಕೆಲಸ ಮಾಡೋದಿಲ್ಲ. ಇಡೀ ಸಂಸ್ಥಾನಕ್ಕೆ ಟ್ರಾನ್ಸ್ಫಾರ್ಮ್ ಅವಳು. ಎಲ್ಲಾ ಕಡೆ ಕರೆಂಟ್ ಸಪ್ಲೈ ಮಾಡ್ತಾರದ ಅವಳೆ. ಈ ಒಂದು ಕ್ಷೇತ್ರ ಪ್ರತಿ ಒಂದು ಹಣುನು ಅವಳದೇ ಎಲ್ಲ ಆ ದಿನ. ಈ ಒಂದು ಕ್ಷೇತ್ರದ ನೆಲೆ ಮುಟ್ಟಿದ್ರೆ ಈ ಭೂಮಿ ಮುಟ್ಕೊಂಡ್ರೆ ಅವ್ರ ಕರ್ಮ ಪರಿಹಾರ ಆಗ್ಬಿಡ್ತದೆ. ಅಷ್ಟು ಪವರ್ಫುಲ್ ಆ ಮಹಾಲಕ್ಷ್ಮಿ ಒಂದು ಶಕ್ತಿ. ಯಾಕಂದ್ರೆ ಅದು ನನ್ನ ಜೀವನದಲ್ಲಿ ನನಗೆ ಅನುಭವ ಆಗಿರೋಂಥದ್ದು. ನಾನು ಏನೂ ಇಲ್ದಿರ ಎಲ್ಲ ಕಳ್ಕೊಂಡು ಪುಟ್ಟಬಾತಿಗೆ ಬಂದಿರೋ ನನ್ನ ಮಗನ, ನನ್ನ ಹತ್ರ ಏನೂ ಇಲ್ದಿರ ನನ್ನ ನೋಡಿ ನನ್ನ ಅಣ್ಣ ತಮ್ಮಂದ್ರೆ ಸಹಿತ ನಾನು ಯಾರು ಇದು ಮಾಡ್ತಿರೋದು, ಇವನು ಮಾತಾಡ್ತೀನಿ ದುಡ್ಡು ಕೇಳ್ತಾನೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೆ ನಾನು. ಭಗವಂತ ಕೊಟ್ಟರಷ್ಟು ಐತೆ, ಏನೋ ಆಸ್ತಿ ಅಂತ ಐತೆ, ಆದರೆ ಅವನ ಮಾರಂಗಿಲ್ಲ ಮಾಡಂಗಿಲ್ಲ. ದೊಡ್ಡವ್ರು ಸಂಪಾದನೆ ಮಾಡೋದು ಯಾವುದೋ ಮಾಡಿದ್ರೆ ಫುಲ್ ಝೀರೋ ಬಂದ್ಬಿಟ್ಟೆ. ಎಲ್ಲ ಕಳ್ಕೊಂಡೆ. ಯಾರು ಕೈ ಬಿಟ್ಟರು ನನ್ನ ತಾಯಿ ನನ್ನ ಕೈ ಬಿಡಲ್ಲ. ನನ್ನ ಇವಾಗ ಯಾವ ಮಟ್ಟಕ್ಕೆ ಕೂರಿಸೋಳಂದ್ರೆ, ನಾನು ಇಲ್ಲಿ ಬರೋಂಥ ಲಕ್ಷಾಂತರ ಜನಕ್ಕೆ ನನ್ನ ಕೈಲಾದ ಸೇವೆ ಮಾಡೋಂಥ ಶಕ್ತಿ ನನಗೆ ಕೊಟ್ಟವಳೆ. ಇಲ್ಲಿ ಏನು ನಡೀತದೆ ಎಲ್ಲ ಆಯಮ್ಮಂದೆ. ನನ್ನ ಮೈ ಮೇಲೆ ಹಾಕಿರೋ ಬಟ್ಟೆ ಸಮೇತ ಅವಳು ಕೊಟ್ಟರೋ ಭಿಕ್ಷೆನೆ ಅವಳದೇ. ಅವಳು ದುಡ್ಡಿಂದ ತಗೊಂಡಿರೋ ಬಟ್ಟೆನೇ ಇದೆಲ್ಲ. ನಾವು ತಿನ್ನೋ ಅನ್ನದ ಅಗಳು ಸಹಿತ ಅವಳು ಕೊಡೋದಿಲ್ಲ, ಅವಳಿಂದ ತಿನ್ನೋದೆ. ನನ್ನ ಕುಟುಂಬದಲ್ಲಿ ನಾವು ಏನು ಊಟ ಮಾಡ್ತಿರೋ ಎಲ್ಲ ಅವಳ ಭಿಕ್ಷೆನೆ. ಅಮ್ಮನ್ನ ನಂಬಿದ್ರೆ ಯಾವ ಮಟ್ಟಕ್ಕೆ ಇರ್ತದೆ ಅಂದರೆ ನಿದರ್ಶನ ನಾನೇ. ಇವತ್ತು 252 ಅಡಿ ವಿಗ್ರಹದ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ಹೇಳೋಕ್ಕಾಗಲ್ಲ. ಅಷ್ಟು ದೊಡ್ಡ ಪ್ರಾಜೆಕ್ಟು. ಎಷ್ಟು ಲಕ್ಷ ಕೋಟಿ ಇರೋಂಥ ಒಂದು ದೊಡ್ಡ ಒಂದು ಶ್ರೀಮಂತರ ಸಹಿತ ಮಾಡೋದಕ್ಕಾಗಲ್ಲ. ಯಾರೋ ಇರ್ತಾರೆ ಪುಣ್ಯಾತ್ಮರು, ಆದರೆ ಈ ತನಕ ಯಾರು ಮಾಡೋಕ್ಕಾಗಿಲ್ಲ. ಅಷ್ಟು ದೊಡ್ಡವ್ರ ಕೈಯಲ್ಲಿ ಆ ತಾಯಿ ಮಾಡಿಸ್ಕೊಂಡಿಲ್ಲ. ಏನು ಇಲ್ಲದೆ ಒಂದು ಬಡಪಾಯಿ ಕೈಯಲ್ಲಿ, ಒಬ್ಬ ಭಿಕ್ಷುಕನ ಕೈಯಲ್ಲಿ ನನ್ನ ಕೈಯಲ್ಲಿ ಮಾಡಿಸ್ಕೊಂತಾಳಂದ್ರೆ ಅವಳ ಶಕ್ತಿ, ಅದನ್ನು ಜನ ಕಣ್ಣಾರೆ ನೋಡ್ಬೋದಿಲ್ಲ ಬಂದು. ಏನಿಲ್ಲದ ಒಂದು ಪುಟ್ಟಬಾತಲ್ಲಿರೋಂಥವನು ಈ ಮಟ್ಟಕ್ಕೆ ತಾಯಿ ಅವನ್ನ ಕರ್ಕೊಂಡೋಗಿ ಈ ದೊಡ್ಡ ಕೆಲಸ ಒಪ್ಪಿಸೋಳಲ್ಲ. ಏನೋ ಕ್ಷೇತ್ರದಲ್ಲಿ ಪವರ್ ಅಂತ ಹೇಳ್ಬಿಟ್ಟು ಬಂದು ಕ್ಷೇತ್ರ ದರ್ಶನ ಮಾಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಅವಳ ಪವರ್ ಏನನ್ನೋದು. ಯಾರೇ ಆಗಲಿ ದೇವ್ರನ್ನ ನಂಬಬೇಕು. ಆ ತಾಯಿನಲ್ಲಿ ನಂಬಿ, ಯಾರ ಆ ತಾಯಿನ ನಂಬಿ ಬಂದು ಆ ತಾಯಿಯ ಪಾದ ಹಿಡ್ಕೊಳ್ತಾರೋ ಅವ್ರ ಕೆಲಸ ಆದಂಗೆ, ಅವ್ರು ಗೆದ್ದಂಗೆ ಲೈಫಲ್ಲಿ. ಅದರಲ್ಲಿ ಎರಡೇ ಮಾತಿಲ್ಲ. ಅದಕ್ಕೆ ನಾನು ಎಲ್ಲಿ ಬೇಕು, ಎಲ್ಲಿ ಯಾರು ಬಂದು ಕೇಳಿದ್ರು ಸಹಿತ ನಾನು ಹೇಳಕ್ಕೆ ರೆಡಿ. ಯಾಕಂದರೆ ನನ್ನ ಜೀವನದಲ್ಲಿ ಆಗಿರೋಂಥ ಅನುಭವ. ಇವತ್ತು ಲಕ್ಷಾಂತರ ಜನ ಈ ಒಂದು ಕ್ಷೇತ್ರ ದರ್ಶನಕ್ಕೆ ಬರ್ತಾವ್ರಂದ್ರೆ ಅವಳಲ್ಲಿರೋಂಥ ಒಂದು ಶಕ್ತಿ. ಎಷ್ಟು ಜನ ಬಂದರೂ ಸಹಿತ ದಾಸೋಹ ಇರ್ತದೆ ಇಲ್ಲಿ. ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ಬೆಳಿಗ್ಗೆ 9ರಿಂದ ರಾತ್ರಿ 6 ತನಕ ದಾಸೋಹ ಇರ್ತದೆ. ಎಷ್ಟು ಲಕ್ಷ ಜನ ಬಂದರೂ ಸಹಿತ. ಇದೆಲ್ಲ ಅವಳ ಶಕ್ತಿ. ನಂಬಿಕೆಯಿಂದ ಮಾಡಬೇಕು, ಭಗವಂತನ ನಂಬಬೇಕು, ನಮ್ಮ ಸನಾತನ ಧರ್ಮ ಬೆಳಿಬೇಕು. ಇದೇ ನಮ್ಮ ಕಾನ್ಸೆಪ್ಟ್. ಬೇರೆ ನಮಗೆ ಯಾವುದು ಬೇಕಾಗಿಲ್ಲ. ಅವಳ ಒಂದು ವಿಶ್ವರೂಪ, 252 ಅಡಿ ವಿಶ್ವರೂಪ ಜಗತ್ತಿಗೆ ಪರಿಚಯ ಮಾಡಿ ಆವತ್ತೊಂದು ದಿನ ಕುಂಭಾಭಿಷೇಕ ಏನಾಗ್ತದಲ್ವ, ಆ ಕುಂಭಾಭಿಷೇಕ ಆದ ಮೇಲೆ ಆ ಕ್ಷಣ ನಮಗೆ ಈ ಭೂಮಿ ಮೇಲೆ ಇರುವಂಥ ಅರ್ಹತೆ ಇದ್ದರೆ, ತಾಯಿ 12 ದಿನ ಇಲ್ಲಿ ಉಳಿಸಂಗಿದ್ರೆ ಆ ತಾಯಿ ಸೇವೆ ಮಾಡೋ ಭಾಗ್ಯ ಕೊಡಲಿ. ಇಲ್ಲ ಇಲ್ಲಿಗೆ ಸಾಕು ಬಾಪ ಅಂದರೆ ಹೋಗ್ತಾ ಇರೋದಷ್ಟೇ. ನನಗೆ ಆಸ್ತಿ ಅಂತಸ್ತು ಯಾವುದು ಬೇಕಾಗಿಲ್ಲ. ಅವಳು ನೋಡಬೇಕು ಅನ್ನೋ ಆಟ, ಆ ಆಟ ನೆರವೇರಿಸ್ತಾವಳೆ. ಇವತ್ತು ನನಗೆ ಇಷ್ಟು ಸಹಕಾರ, ನನಗಿಷ್ಟೊಂದು ಬೆಂಬಲ ಎಲ್ಲ ಕೊಡ್ತಾ ಇರೋದು ನನ್ನ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು. ಇಲ್ಲಿ ಬರೋಂಥ ಅವರು ಏನು ಪ್ರೀತಿಯಿಂದ ಬಂದು ಖುಷಿಯಿಂದ 2 ಗಂಟೆ ರಾತ್ರಿಗೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡು, ಚಳಿಲಿ ಎದುರುಕೊಂಡು, ಬಿಸಿಲಲ್ಲಿ ಒಣಕೊಂಡು, ನೀರಿಲ್ದಿರ, ಊಟ ಇಲ್ದಿರ ಕ್ಯೂವಲ್ಲಿ ನಿಂತ್ಕೊಂಡು ಏನು 150 ರೂಪಾಯಿ ಕೊಟ್ಟು ಅವ್ರು ಆರ್ಕೆಕಾಯಿನ ಸ್ವೀಕರಣೆ ಮಾಡಿ ಆಲ್ದ ಮರ ಕಟ್ತಾರೋ, ಅವರು ಕೊಡೋಂಥ ಒಂದು 150 ರೂಪಾಯಿನ ಒಂದು ಕಡೆ ಶೇಖರಣೆ ಮಾಡಿ 1 ರೂಪಾಯಿ ಪೋಲು ಮಾಡಿದ್ರ ಅವರು ಕೊಡೋಂಥ ಪ್ರೀತಿಯಿಂದ ಕೊಡೋಂಥ ದುಡ್ಡನ್ನೇ ಇವತ್ತು ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತಾರಂಥದ್ದಿಲ್ಲಿ. ಇದೆಲ್ಲ ಬೆಳಿಬೇಕಾದ್ರೆ ಕ್ಷೇತ್ರಕ್ಕೆ ಬರ್ತಾ ಇರೋಂಥ ಭಕ್ತ ಸಾಗರ
ಅವರಿಗೆ ನನ್ನ ಕುಟುಂಬ, ನನ್ನ ಒಂದು ಈ ಒಂದು ಶರೀರದಲ್ಲಿ ಪ್ರಾಣ ಇರೋ ತನಕ ಅವ್ರು ನನ್ನ ಚಿರುಣಿನ ಅವ್ರಿಗೆ. ಅಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಕ್ಷೇತ್ರನ ಬೆಳೆಸ್ತಾವ್ರೆ. ಅದು ಮುಂದೆ ಈ ಕ್ಷೇತ್ರ ಇಡೀ ವಿಶ್ವದಲ್ಲೇ ಒಂದು ಮಾದರಿ ಕ್ಷೇತ್ರವಾಗಿ, ಒಂದು ಶಕ್ತಿ ಪೀಠವಾಗಿ ರೂಪುಗೊಳ್ಳಬೇಕನ್ನೋದೇ ನಮ್ಮ ಆಸೆ. ಇದಕ್ಕೆ ಪ್ರತಿಯೊಬ್ಬರ ಸಹಕಾರನೂ ಬೇಕು. ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಂದರೆ, ನಾನು ಪ್ರತಿಯೊಬ್ಬರಿಗೆ ಹೇಳೋದು, ನಮ್ಮ ಒಂದು ಕ್ಷೇತ್ರದ ಹೆಸರು ಹೇಳ್ಕೊಂಡು ಕೆಲವೊಬ್ಬರು ನಾವು ಕಂಬಳಿಪುರ ಫೋನ್ ಡೈರೆಕ್ಟ್ ಅವರೇ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಕಂಬಳಿಪುರ ದೇವಸ್ಥಾನದವ್ರು ನಾವು ಫೋನಲ್ಲೇ ಶಾಸ್ತ್ರ ಹೇಳ್ತೀರಿ, ಫೋನಲ್ಲಿ ನಿಮಗೆ ಪೂಜೆ ಮಾಡ್ತೀರಿ, ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಫೇಕ್ ಮಾಡ್ತಾವ್ರೆ, ಬೋಗಸ್ ಮಾಡ್ತಾವ್ರೆ. ಯಾವುದೇ ಕಾರಣಕ್ಕೂ ಫೋನಲ್ಲಿ ಇಲ್ಲಿ ಯಾವುದೇ ರೀತಿ ಹೇಳಲ್ಲ. ನೀವು ಫೋನ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಹೇಳ್ಬೋದು ಅಷ್ಟೇ. ನಾವು ಯಾವುದೇ ರೀತಿ ಯಾರಿಗೂ ಶಾಸ್ತ್ರ ಹೇಳಲ್ಲ. ಫೋನಲ್ಲಿ ನಿಮ್ಮ ಸಮಸ್ಯೆಗೆ ಯಾವುದೇ ರೀತಿ ಫೋನಲ್ಲಿ ಪರಿಹಾರ ಕೊಡಲ್ಲ. ಕ್ಷೇತ್ರಕ್ಕೆ ಬರಬೇಕು, ಫಸ್ಟ್ ಅಮ್ಮನ ದರ್ಶನ ಮಾಡಬೇಕು, ಅವಳ ಅನುಗ್ರಹ ಆದಮೇಲೆ ಮತ್ತೆ ನಾವು ನಮ್ಮ ಕೈಲಾದಷ್ಟು ನಿಮಗೆ ಸೇವೆ ಮಾಡ್ಬೋದು ಅಷ್ಟೇ. ನಾವು ಈ ಥರದ್ದು ಬರ್ತದೆ. ಯಾವುದೇ ರೀತಿಗೂ ಯಾರೂ ಸಹಿತ ನಂಬಬೇಡಿ, ಇಂಥದಕ್ಕೆ ಆಸ್ಪದ ಕೊಡಬೇಡಿ, ಜೋಬಲ್ಲಿರೋ ದುಡ್ಡು ಕಳ್ಕೊಬೇಡಿ. ಇನ್ನೊಂದು ವಿಶೇಷ ಏನಂದರೆ, ನೆಕ್ಸ್ಟು ಹುಣ್ಣಿಮೆಯಿಂದ ಆಚೆಗೆ ಡೈಲಿ ಕ್ಷೇತ್ರಕ್ಕೆ ಹೊಸಕೋಟೆಯಿಂದ ಡೈರೆಕ್ಟ್ ಬಸ್ ಇರ್ತದೆ ಭಕ್ತಾದಿಗಳಿಗೆ. ಇನ್ನೊಂದು ವಿಶೇಷ ಇದು, ಪ್ರತಿ ಒಂದು ಹಾಫ್ ಅನ್ ಅವರ್ಗೂ ಬಸ್ ಫೆಸಿಲಿಟಿ ಇರ್ತದೆ. ಡೈರೆಕ್ಟ್ ಹೊಸಕೋಟೆ ಟು ದೇವಸ್ಥಾನ, ಅರ್ಧರ್ಧವರೆಗೂ ಬಸ್ ಇರ್ತದೆ. ನಿಮಗೆ ಎಲ್ಲ ರೀತಿ ಸೇಫ್ಟಿ ಇರ್ತದೆ. ದಯವಿಟ್ಟು ಬಸ್ಸಲ್ಲಿ ಬಂದು ಸೇಫ್ಟಿಯಿಂದ ಹೋಗಿ. ಯಾರೂ ಸಹಿತ ದುಂದು ವೆಚ್ಚ ಮಾಡಬೇಡಿ. ನಿಮಗೆ ಕೊಡಬೇಕು ಅಂದರೆ ಬಂದು ತಗೊಂಬಂದು ಉಂಡಿಗೆ ಹಾಕಿ. ನಿಮ್ಮಿಂದ ಒಂದು 10 ಇಟ್ಕೆ ಬರ್ತದೆ, ಇಲ್ಲ ಒಬ್ರಿಗೆ ಲೇಬರ್ ಕೊಡೋದಕ್ಕಾಗುತ್ತೆ, ಇಲ್ಲ ಒಂದು ಮೂಟೆ ಸಿಮೆಂಟ್ ಬರ್ತದೆ. ನೀವು ಕೊಡೋಂಥ 1 ರೂಪಾಯಿ ಕ್ಷೇತ್ರದ ಒಂದು ಏಳಿಗೆಗೋಸ್ಕರ, ಆ ಪ್ರಪಂಚಕ್ಕೆ ಆ ಜಗನ್ಮಾತನೇ ಪರಿಚಯ ಮಾಡಿಸೋದಕ್ಕೋಸ್ಕರ ಉಪಯೋಗಿಸ್ತೀರಿ ಹೊರತು ಯಾವುದೇ ರೀತಿ ಸ್ವಾರ್ಥಕ್ಕೆ ಉಪಯೋಗಿಸಲ್ಲ. ಪ್ರತಿಯೊಬ್ಬರು ಸಹಿತ ಈ ಒಂದು ಕ್ಷೇತ್ರ ದರ್ಶನ ಮಾಡಿ ನಿಮಗಿರೋಂಥ ಸಮಸ್ಯೆಗಳಿಗೆ ಪರಿಹಾರ ತಗೊಳ್ಳಿ. ನಮಸ್ಕಾರ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಡ್ಯಾರಮ್ಮ ಶಕ್ತಿಪೀಠ ಎಷ್ಟು ದೊಡ್ಡ ಮಹಿಮೆ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಬರುವಂಥ ಜನಸಾಗರ, ಭಾಳಷ್ಟು ಜನ ಬರ್ತಿರ್ತಾರೆ. ಆ್ಯಂಡ್ ಭಾನುವಾರ, ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆ ದಿವಸ ಪ್ರತಿಯೊಂದು ದಿವಸನೂ ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಿರ್ತಾರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿಮ್ಮ ಎಲ್ಲ ಸಮಸ್ಯೆಗಳು ಎಲ್ಲ ರೀತಿ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಯಾವುದೇ ರೀತಿ ನಿಸ್ಸಂದೇಹ ಬೇಡ. ಯಾರಾದರೂ ಈ ಒಂದು ಶಕ್ತಿಪೀಠ ನೋಡಿಲ್ಲ ಅಂದರೆ ದಯವಿಟ್ಟು ಬನ್ನಿ. ಈ ಒಂದು ಶಕ್ತಿಪೀಠಕ್ಕೆ ಬಂದು ತಾಯಿ ಆಶೀರ್ವಾದ ತೊಗೊಳ್ಳಿ. ಆ್ಯಂಡ್ ಎಲ್ಲ ಒಳ್ಳೆಯದಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.